ನಮಸ್ಕಾರ. ನನ್ನ ಹೆಸರು ಸಂದೇಶ್ ಅಂತ, ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು. ಇವರು ನಮ್ಮ ಜೊತೆ ರೈತರಿದ್ದಾರೆ, ಜೊತೆಗೆ ರಂಗಸಾಮಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಮುಳ್ಳೂರು ಗ್ರಾಮ ಅವರು ಗ್ರಾಮಸ್ಥರಿದ್ದಾರೆ, ಅಶೋಕ್ ಅಂತ ಅಡ್ವೊಕೇಟ್ ಅವರಿದ್ದಾರೆ. ಇವತ್ತಿನ ದಿನ ಏನು ವಿಚಾರದ ಬಗ್ಗೆ ನಾನು ಮೊದಲಿಗೆ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಕರ್ತರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತಿನ ದಿನ ನಾನು ವಿಚಾರ ಏನಂದರೆ, ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಮುಳ್ಳೂರು ಗ್ರಾಮ ಸರ್ವೆ ನಂಬರ್ 47, 2 ಎಕರೆ ಜಮೀನು. ಈ ಹುಚ್ಚಯ್ಯನವರು ಫ್ಯಾಮಿಲಿ, ಇವರು ತಾತನವ್ರದ್ದು ಜಮೀನನ್ನ. ಈ ಜಮೀನನ್ನ ಬೆಂಗಳೂರಲ್ಲಿ ಪ್ರತಿಷ್ಠಿತ ಭೂಗಳ್ಳ ಅಂತ ಹೇಳ್ತೀನಿ ನಾನು, KV ಪ್ರಸಾದ್. ಈ ವ್ಯಕ್ತಿ ಎಲ್ಲ ದಲಿತರ ಜಮೀನಿಗೆ ಒಂದೊಂದು ಸೇಲ್ ಡೀಡ್ ಅಷ್ಟೇ ಮಾಡಿಸ್ಕೊಳ್ಳೋದು, ಒಂದೊಂದು ಸೇಲ್ ಡೀಡ್ ಮಾಡಿಸ್ಕೊಳ್ಳೋದು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ಇದ್ರ ಪ್ರಕಾರ ಜಮೀನು ಕಾಂಪೌಂಡ್ ಹಾಕೊಳ್ಳೋದು, ಮೇಲೆ ಅಲ್ಲೇನೆ ಮಾಡೋದು, ಈ ತರ ಎಲ್ಲ ಮಾಡೋದು. ಸರ್, ನಾನು ನಿಮ್ಗೆ ಕೈ ಕೊಟ್ಟಿದ್ದೀನಿ, ಏನು ಈ ಸೇಲ್ ಡೀಡ್ಸು ಮತ್ತೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಯಾವ ತರ KV ಪ್ರಸಾದ್ ಅವರು ಇವರು ವಿಚಾರವಾಗಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ಇವರು ಮೂಲತಃ ದಲಿತರು, ಈಗಲೂ ದಲಿತರೆ. SC ಸರ್ಟಿಫಿಕೇಟ್ ಇದೆ, ಅದು ನಾನು ನಿಮ್ಗೆ ಕೊಟ್ಟಿದ್ದೀನಿ. ಆ KV ಪ್ರಸಾದ್ ಹತ್ರ ಅವರು ಗುಲಾಮ ಇನ್ನೊಬ್ಬ ಇದ್ದಾನೆ, ಪ್ರತಾಪ್ ಸಿಂಹ ಅಂತ ಅವನ ಹೆಸರು, ಪ್ರತಾಪ್ ಸಿಂಹ ಅಂತ. ಈ ವ್ಯಕ್ತಿ ಏನ್ ಮಾಡ್ತಾನೆ, ಪ್ರತಿಯೊಂದು ಜಮೀನಿಗೂ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋಂಥದ್ದು, ಜಮೀನು ಕಬಿಡಿಸ್ಕೊಳ್ಳೋಂಥದ್ದು, ಕಾಂಪೌಂಡ್ ಹಾಕೊಳ್ಳೋಂಥದ್ದು. ಏನ್ ಈ ಸರ್ವೆ ನಂಬರ್ 47 ಇದೆ, ಇದು ಇವ್ರದ್ದು ಕೋಡಿ ಆಗುತ್ತೆ. ಕೋಡಿ ಆಗಿ ಹೊಸ ನಂಬರು 102 ಬರುತ್ತೆ. ಈ ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಇವರು ವಿಚಾರವಾಗಿ ಇವ್ರ ತಂದೆ ಕುರುಬಾ ಸಮುದಾಯ, ಇವರು ದಲಿತರಲ್ಲ ಅಂತ ಹೇಳ್ಬಿಟ್ಟು ಕುರುಬಾ ಸಮುದಾಯ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಸರ್ಟಿಫಿಕೇಟ್ಸ್ ಕೊಟ್ಟು ನೋಡಿ, ಅವ್ರದ್ದು ಒರಿಜಿನಲ್ ವಂಶವೃಕ್ಷನ್ ಐತೆ, ಒರಿಜಿನಲ್ ಇದು ಐತೆ, ಏನೋ ಕ್ಯಾಸ್ಟ್ ಸರ್ಟಿಫಿಕೇಟ್ ಐತೆ, ನೀವು ಕೊಟ್ಟಿದ್ದೀನಿ ನಾನು. ಆಮೇಲೆ ಆ ಹುಚ್ಚಯ್ಯನವರು ಮದುವೆನೇ ಆಗಿಲ್ಲ, ಅವ್ರ ಮಕ್ಕಳೇ ಇಲ್ಲ, ಅವ್ರ ವಂಶನೇ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹುಚ್ಚಯ್ಯನ ಕರ್ಕೊಂಡು ಹೋಗ್ಬಿಟ್ಟು ಡೂಪ್ಲಿಕೇಟ್ ಸೇಲ್ ಡೀಡ್ ಮಾಡ್ಕೊತಾರೆ. ಅದು ನಾನು ನಿಮ್ಗೆ ಕೊಟ್ಟಿದ್ದೀನಿ, ನಿಮ್ಮ ಹತ್ರ ಐತೆ ನೋಡಿ, ಇಲ್ಲಿದೆ. ಈ ಸೇಲ್ ಡೀಡಲ್ಲಿ ಏನೈತಂದ್ರೆ, ದಯವಿಟ್ಟು ಪತ್ರಕರ್ತರ ಮಿತ್ರರು ದಯವಿಟ್ಟು ಇದನ್ನ ಗಮನಿಸಬೇಕು. ಸೇಲ್ ಡೀಡಲ್ಲಿ ಹುಚ್ಚಯ್ಯ ಬಂದು ಕುರ್ಬಾ ಬೈ ಕಮ್ಯುನಿಟಿ, ಕ್ಯಾಶ್ ಬೈ ಕುರ್ಬಾ, ಮತ್ತೆ ಯಾವುದೇ ವಂಶಸ್ಥರಿಲ್ಲ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್. ಅಂದ್ರೆ ಅಪ್ಪ ಅಮಾಯಕ ಪಾಪ ಏನು ಗೊತ್ತಿರಲ್ಲ ಆ ಒಂದು ಸಿಚುವೇಶನ್ ಅಲ್ಲಿ ಈ ತರ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಸ್ ಮಾಡಿಕೊಂಡು ಇವರು ಜಮೀನುಗಳಿಗೆಲ್ಲ ಮೋಸ ಮಾಡಿದಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದನ್ನ PDCL ಕೇಸಲ್ಲಿ ವಜಾ ಮಾಡಿ ಇವ್ರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ಮತ್ತೆ ಈ KV ಪ್ರಸಾದ್, ಭೂಗಳ್ಳ KV ಪ್ರಸಾದ್ ಮತ್ತೆ ಪ್ರತಾಪ್ ಸಿಂಹ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಾನ್ಯ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ಗೆ 3 ಮನವಿ ಕೊಟ್ಟಿದ್ದೀವಿ. ಮತ್ತೆ ಈಗಾಗಲೇ ಈ ಜಮೀನಿನ ಮೇಲೆ ಸ್ಟೇನು ಇದೆ, ಈ ಜಮೀನ್ ಮೇಲೆ ಸ್ಟೇನು ಇದೆ. ಯಾಕಂದ್ರೆ ಕಾನೂನು ಪ್ರಕಾರ ಎಲ್ಲ ದಾಖಲೆಗಳು ಹುಚ್ಚಯ್ಯನವರು ಫ್ಯಾಮಿಲಿ ಇರೋದ್ರಿಂದ ಈ ಜಮೀನಿಗೆ ಸಂಬಂಧಪಟ್ಟಂಗೆ ಸ್ಟೇನು ತಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನಾತ್ಮಕವಾಗಿ ಯಾರು KV ಪ್ರಸಾದ್ ಅಂತಿದ್ದಾನೆ ಆ ವ್ಯಕ್ತಿ ಮೇಲೆ, ಮತ್ತೆ ಪ್ರತಾಪ್ ಸಿಂಹ ಅಂತಿದ್ದಾನೆ. ಸರ್, ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿ ಮಾಡಿರೋಷ್ಟು ಅಂದ್ರೆ ಕಳ್ತನ ಮಾಡಿರೋಷ್ಟು, PNS ಆಕ್ಟ್ 303 ಏನಾಗಿದೆ, ಸರ್ಕಾರಿ ಆಸ್ತಿಗಳು ಕಳ್ತನ ಮಾಡೋದು, ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದು, ಇವೆಲ್ಲ ಏನೈತೆ, ಬಹುಶಃ ನಮ್ಮ ಇಡೀ ಬೆಂಗಳೂರು ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ ಆಗ್ಬೋದು, ನಗರ ಜಿಲ್ಲೆ ಆಗ್ಬೋದು, ಈ ಪ್ರತಾಪ್ ಸಿಂಹ ಮಾಡಿರೋಷ್ಟು ಡೂಪ್ಲಿಕೇಟ್ ಯಾರು ಮಾಡಿಲ್ಲ. ಮುಳ್ಳೂರು, ಹೊರ್ತೂರು, ಸುತ್ತಮುತ್ತ ಗ್ರಾಮಗಳಲ್ಲಿ ಪ್ರತಾಪ್ ಸಿಂಹ ಮಾಡಿರೋಂಥದ್ದು ಎಲ್ಲ ನೋಡಿ ಈ ತರ ಬಡವರು ಮೋಸ ಮಾಡಿರೋಂಥದ್ದು. ಇವರು ಮಂಜೂರಾಗಿರೋಂಥ ಮಂಜೂರು ಕಾಪಿಗಳು ಕೊಟ್ಟಿದ್ದೀವಿ ನಿಮ್ಗೆ, ಇವ್ರ ಹೆಸರಲ್ಲಿರೋಂಥ ಡಾಕ್ಯುಮೆಂಟ್ಸ್ ಫುಲ್ ಕೊಟ್ಟಿದ್ದೀವಿ. ಇದರಲ್ಲಿ ವಿಶೇಷ ಏನಂದ್ರೆ ಪ್ರೆಸೆಂಟ್ ಮಾಡಿ ಇವ್ರ ಹೆಸರಲ್ಲೇ ಬರ್ತೈತೆ. ಒಂದೇ ಒಂದು ಸೇಲ್ ಡೀಡ್ ಮಾಡಿಸ್ಕೊಂಡು ಇವ್ರ ಜಮೀನಿಂದ ಓಡಿಸ್ಬಿಟ್ರು. ಈ ತರ ರೈತರು ಒಂದಷ್ಟು ಜನ, ಸುಮಾರು ಜನ ಅಲ್ಲಿರೋಂಥ ರೈತರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಪತ್ರಕರ್ತರ ಮಿತ್ರರು ದಯವಿಟ್ಟು ಈ ಒಂದು ವಿಚಾರನ ಎಲ್ಲಾ ಪತ್ರಿಕಾ ಮಾಧ್ಯಮಗಳಲ್ಲಿ ಪಬ್ಲಿಷ್ ಮಾಡಿ ಇಂಥ ಭೂಗಳ್ರಿಗೆ ಕಡಿವಾಣ ಹಾಕ್ಬೇಕು. ಈ ಪ್ರತಾಪ್ ಸಿಂಹ ಅಂತ ಭೂಗಳ್ರಿಗೆ ಕಡಿವಾಣ ಹಾಕ್ಬೇಕು, ಬಡವರ ಜಮೀನುಗಳು ಉಳ್ಕೊಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಪ್ರತಾಪ್ ಸಿಂಹ ಮಾತ್ರ ನೀವು ವ್ಯವಹಾರ ನಡೆಸೋದು, ಭೂಮಿ ಮಾರೋರಾಗ್ಬೋದು, ಭೂಮಿ ತಗೊಳ್ಳೋರಾಗ್ಬೋದು,
ದಯವಿಟ್ಟು ಯಾವುದೇ ವ್ಯವಹಾರ ಮಾಡಕ್ ಹೋಗ್ಬೇಡ್ರಿ. ಈ ಕೆ.ವಿ. ಪ್ರಸಾದ್ ಏನಿದ್ದಾನೆ ಸುಮಾರು ಜನಕ್ಕೆ ಮೋಸ ಮಾಡಿರೋದು ಈ ತರ. ನೋಡಿ ಕೆ.ವಿ. ಪ್ರಸಾದ್ ಹೆಸರಲ್ಲೇ ಆಗಿರೋದು. ನೋಡ್ರಿ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಕೆ.ವಿ. ಪ್ರಸಾದ್ ಅಂತ ಒಂದು ಟೈಮಲ್ಲಿ ಏನು ಇಲ್ದಿರ ಇರೋಂಥ ವ್ಯಕ್ತಿ ಇವತ್ತು ಏನಿಲ್ಲ ಅಂದ್ರೂ ಸಾವಿರಾರು ಕೋಟಿಗೆ ಅಧಿಪತಿ. ಎಲ್ಲ ಇಂಥ ಜನಕ್ಕೆ ಮೋಸ ಮಾಡಿರೋದು. ಅವನ ಹತ್ರ ಅಸಿಸ್ಟೆಂಟ್ ಅವನು ಪ್ರತಾಪ್ ಸಿಂಹ ಅಂತ, ಅವರಿಬ್ರು ಸೇರಿ ಇವ್ರ ಜಮೀನಿಗೆ ಮೋಸ ಮಾಡಿರೋದು. ಹುಚ್ಚಯ್ಯನವ್ರ ಜಮೀನಿಗೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹುಚ್ಚಯ್ಯ ಎಸ್ಸಿ ದಲಿತ ಆಗಿದ್ರು ಆ ವ್ಯಕ್ತಿ ಕುರುಬ ಅಂತ ಹೇಳ್ಬಿಟ್ಟು ಮಾಡಿ ಇವ್ರ ಜಮೀನುಗಳನ್ನ ಮದುವೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ತೋರಿಸಿ ಇವ್ರ ಜಮೀನುಗಳನ್ನ ಕಬಳಿಕೆ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ PTCL ಅಲ್ಲಿ ಕೇಸ್ ಹಾಕಿದೀವಿ. ಅದು ಸ್ಟೇನು ಸಿಕ್ಕಿದೆ. ಇನ್ನೇನ 5ನೇ ತಾರೀಕು ಕೇಸ್ ಇದೆ, ವಜಾನೂ ಆಗಿದೆ ಸರ್.